ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈಗಾಗಲೇ ಆ್ಯಕ್ಚುಲಿ 8:15 ಮೇಲೆ ಆಗಿದೆ ಟೈಮು. ಇವತ್ತು ನಾನು ಬೇಗನೆ ಇದ್ದೆ ಆ್ಯಕ್ಚುಲಾಗಿ. ಆದರೆ ಬೆಳಗ್ಗೆನೆ ಅಮ್ಮ ಫೋನ್ ಮಾಡಿದ್ರು, ಅಪ್ಪ ಫೋನ್ ಮಾಡಿದ್ರು. ಲೈಕ್ ಅಪ್ಪಂಗೆ ಆಗಾಗ ಅಸ್ತಮಾ ಅಟ್ಯಾಕ್ ಆಗ್ತಾನೆ ಇದೆ. ಸೊ ನಾವು ಅಪ್ಪ ಅಮ್ಮ ಇರೋದು ಹಳ್ಳಿ ಆಗಿದ್ರಿಂದ ಅಲ್ಲಿ ಸ್ವಲ್ಪ ಭಯ. ತಕ್ಷಣ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಾಗ್ಲಿ ಅಥವಾ ಯಾರನ್ನೂ ಪದೇ ಪದೇ ನಾವು ಡಿಸ್ಟರ್ಬ್ ಮಾಡಿ ಓಕೆ ಗಾಡಿ ಕೊಡಿ, ನಿಮ್ಮ ಕಾರ್ ಕೊಡಿ ಅಥವಾ ಬನ್ನಿ ನಮ್ಮ ಜೊತೆಗೆ ಅಂತ ಹೇಳಿ ಕರೆಯೋಕ್ಕಾಗಲ್ಲ. ಸೊ ಅದು ಪ್ರಾಬ್ಲಮ್ ಆಗ್ತಿದೆ ಪದೇ ಪದೇ. ಅದ್ರ ಜೊತೆಗೆ ಅವರು ಸ್ವಲ್ಪ ಈಗ ತಾನೇ ಚೇತರಿಸ್ಕೊಂಡಿದ್ದಾರೆ, ಮತ್ತೆ ಹಾಸ್ಪಿಟ್ಲಿಗೂ ಅಡ್ಮಿಟ್ ಆಗಿದ್ರು, ಬಂದರು. ಮತ್ತೆ ಇವಾಗ ಸ್ವಲ್ಪ ಏರುಪೇರು ಆಗ್ತಾನೆ ಇದೆ ಅಪ್ಪಂಗೆ. ಸೊ ಅದರಿಂದ ಆ್ಯಕ್ಚುಲಿ ಅಮ್ಮಂಗೂ ಒಂದು ಸ್ವಲ್ಪ ಗಾಬರಿ. ಮತ್ತು ನಾವಿಬ್ಬರೇ ಇರೋದ್ರಿಂದ ಹೆಣ್ಮಕ್ಳು ನಮ್ಮ ಹತ್ರನೇ ಹೇಳ್ಕೋಬೇಕು ಅವರು ಎಲ್ಲದನ್ನೂ, ಆ ಥರ. ಮತ್ತು ಅಪ್ಪನೂ ಸ್ವಲ್ಪ ಜಿದ್ದಿ ಆಗಿದ್ದಾರೆ, ಅಂದರೆ ಸ್ವಲ್ಪ ಹಠ ಮಾಡ್ತಾರೆ. ಯಾವುದು ನಾವು ಹೇಳಿದ ಮತ್ತು ಒಂದೊಂದ್ಸಲ ಕೇಳೋದೇ ಇಲ್ಲ. ಆಸ್ಪತ್ರೆಗೆ ಹೋಗಿ ಅಂತಂದ್ರೂ ಇಲ್ಲ, ನಂಗೆ ಏನಾಗಿಲ್ಲ ಬಿಡು, ನಾನು ಹೋಗಲ್ಲ, ನಾನು ಹೋದರೆ ಸತ್ತೋಗ್ಬಿಡ್ತೀನಿ ಅಂತ ಏನೇನೋ ಮಾತಾಡ್ತಾರೆ. ಸೊ ಅದಕ್ಕೆ ಸ್ವಲ್ಪ ನೆನ್ನೆ ಎಲ್ಲ ಅದೇ ತರಹ ಆಯಿತು ಆ್ಯಕ್ಚುಲಿ. ಮಧ್ಯದಲ್ಲಿ ಕಾಲ್ ಮಾಡಿದ್ರು, ತುಂಬ ಹಠ ಮಾಡ್ತಿದ್ರು. ನಾನು ಹೋಗಿ ಅಂತಂದರೆ ನನ್ನ ಮೇಲೆ ತುಂಬ ಕೋಪ ಮಾಡ್ಕೊಂಡು ಬೈಯಕ್ಕೆ ಶುರು ಮಾಡಿಬಿಟ್ರು. ನಿಂಗೇನು ನಾನು ಸತ್ತೋಗ್ಬೇಕಾ ಹೇಳು, ನಾನು ಇಲ್ಲೇ ನೇಣಾಕೊಂಡು ಸತ್ತೋಗ್ಬಿಡ್ತೀನಿ ಅಂತೆಲ್ಲ ಏನೇನೋ ಮಾತಾಡೋಕ್ಕೆ ಶುರು ಮಾಡಿಬಿಟ್ರು. ಸೊ ಸರಿ ಬಿಡಿ, ನೀವೇನಾದರೂ ಮಾಡ್ಕೊಳ್ಳಿ ಅಂತ ಹೇಳಿ ಇಟ್ಬಿಟ್ಟೆ. ಮತ್ತೆ ರಾತ್ರಿ ಕಾಲ್ ಮಾಡಿದ್ದೆ, ಮತ್ತೆ ಸ್ವಲ್ಪ ಸಮಾಧಾನ ಆದಮೇಲೆ ಮತ್ತೆ ಎಲ್ಲ ಬಿಡಿಸಿ ಹೇಳಿದೆ, ಈ ಥರ ಮಾಡಬೇಡಿ, ನಿಮ್ಮ ಒಳ್ಳೇದಕ್ಕೇನೆ, ಇಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟು ಹೋಗೋ ಮಾತೆಲ್ಲ ಆಡಬೇಡಿ ಯಾವತ್ತೂ ಅಂತೆಲ್ಲ ಹೇಳಿ ಏನೇನೋ ಸಮಾಧಾನ ಮಾಡಿ ಎಲ್ಲ ಮಾಡಿದ್ದಾಯಿತು. ಸೊ ಬೆಳಗ್ಗೆ ಹೋಗ್ತೀನಿ ಡಾಕ್ಟ್ರ್ ಶಾಪಿಗೆ ಅಂತ ಹೇಳಿದರು. ಸೊ ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಅಮ್ಮ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತಂದರೆ ಇಲ್ಲ, ನಾನು ಲಕ್ಷ್ಮಿಗೆ ಹೇಳ್ಕೊತೀನಿ ಅಂತೇನೇನೋ ಹೇಳ್ತಿದ್ರಂತೆ. ಸೊ ಅದಕ್ಕೆ ಅಮ್ಮ ಫೋನ್ ಮಾಡಿದರು. ಅವ್ರ ಹತ್ರ ಇಷ್ಟೊತ್ತು ಕೂತ್ಕೊಂಡು ಮಾತಾಡಿದ್ದಾಯಿತು. ಮತ್ತೆ ಹೇಗೋ ಕನ್ವಿನ್ಸ್ ಮಾಡಿದ್ದೀನಿ ಹೋಗಿ ತೋರಿಸಿ ಅಂತ ಹೇಳಿ. ಹೋಗ್ತೀನಿ ಅಂತ ಹೇಳಿದ್ದಾರೆ, ಗೊತ್ತಿಲ್ಲ ಹೋಗ್ತಾರಾ ಇಲ್ವಾ. ಮತ್ತೆ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಲಂಗ್ ಸ್ಪೆಷಲಿಸ್ಟ್ ಹತ್ರ ಹೋಗಿ ಅಂತ ನಾನೇನೋ ಹೇಳಿದ್ದೀನಿ. ಬಟ್ ಅಗೇನ್ ಗೊತ್ತಿಲ್ಲ ಅವರು ಅಲ್ಲಿಗೆ ಹೋಗ್ತಾರಾ ಅಥವಾ ಬೇರೆ ಡಾಕ್ಟರ್ಸಿಗೆ ಹೋಗ್ತಾರಾ ಅನ್ನೋದು ಗೊತ್ತಿಲ್ಲ. ಸೊ ಫಾಲೋ ಅಪ್ ಮಾಡ್ತಾ ಇರ್ಬೇಕು ಅವ್ರನ್ನ ಸ್ವಲ್ಪ. ಸೊ ಆ ಗಡಿಬಿಡಿನಲ್ಲಿ ಆಲ್ಮೋಸ್ಟ್ ಲೈಕ್ 1 hour ಅದರಲ್ಲೇ ಹೊರಟೋಗಿದೆ. ಈಗ ತಾನೇ ಜಸ್ಟ್ ಕಾಫಿ ಕುಡಿದೆ. ಸಮರ್ಥಿ ಇವತ್ತು ಸೈನ್ಸ್ ಎಕ್ಸಾಮ್ ಇದೆ. ಸೊ ಅವನಿಗೂ ಸಹ ಹಾಲು ಕೊಟ್ಟಿದ್ದಾಯಿತು, ಇವ್ರಿಗೂ ಸಹ ಹಾಲು ಕೊಟ್ಟಿದ್ದಾಯಿತು. ಈಗ ತಿಂಡಿ ಕೆಲಸ ಮಾಡಬೇಕು. ಸೊ ತಿಂಡಿ ಇವತ್ತು ಆ್ಯಕ್ಚುಲಿ ರಾಗಿ ರೊಟ್ಟಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇನ್ಮೇಲೆ ಆದಷ್ಟು ಸಹ ಜಾಸ್ತಿ ಇವ್ರಿಗೂ ರಾಗಿದೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ, ನೋಡಬೇಕು. ಸೊ ಲೆಟ್ ಸ್ಟಾರ್ಟ್ ತಿಂಡಿ ಕೆಲಸ. ನಮ್ಮ ಇವತ್ತಿನ ತಿಂಡಿ ಹೆಲ್ದಿ ರಾಗಿ ರೊಟ್ಟಿಯನ್ನು ಮಾಡೋದಕ್ಕೆ ನಾನಿಲ್ಲಿ ಮೊದಲಿಗೆ ನೂಲ್ಕೋಲ್ ಅಥವಾ ನವಿಲ್ಕೋಸು ಅಂತ ಏನು ಕರಿತೀವಿ ಅದನ್ನು ಸಿಪ್ಪೆ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದ್ರ ಜೊತೆ ಒಂದು ಕ್ಯಾರೆಟನ್ನು ತೊಗೊಂಡಿದ್ದೀನಿ, 2 ಸಹ ತುರುವ್ಕೊತಾ ಇದ್ದೀನಿ. ಸೊ ಅದ್ರ ಜೊತೆಗೆ ನಾನು ಈರುಳ್ಳಿಯನ್ನು ನೀರಲ್ಲಿ ನೆನೆಸಿಟ್ಟಿದ್ದೀನಿ, ಸೊ ದಟ್ ಈರುಳ್ಳಿ ಸಿಪ್ಪೆ ಬಿಡಿಸೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ಸೊ 2 ಸಹ ತುರಿದ ಮೇಲೆ ನಾನು ಈರುಳ್ಳಿ ಸಿಪ್ಪೆಯನ್ನು ಬಿಡಿಸ್ಬಿಟ್ಟು ಈರುಳ್ಳಿಯನ್ನು ಸಹ ತುರುಕ್ಕೊತೀನಿ. ಕಟ್ ಮಾಡಿ ಸಹ ಹಾಕ್ಬೋದು, ತುಂಬ ಚಿಕ್ಕದಾಗಿ ಕಟ್ ಮಾಡಿ ಹಾಕೋ ಹಾಗಿದ್ರೆ. ನನಗೆ ಈಗ ಟೈಮು ಸ್ವಲ್ಪ ಕಮ್ಮಿ ಇರೋದ್ರಿಂದ ತುರಿದ್ಬಿಟ್ರೆ ಅದು ಚಿಕ್ಕದಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ತುರಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಅಫ್ಕೋರ್ಸ್ ಅದರಲ್ಲಿ ಸ್ವಲ್ಪ ದಪ್ಪದಾಗಿ ಉಳ್ಕೊಳ್ಳುತ್ತೆ, ಅದನ್ನೆಲ್ಲ ಸ್ವಲ್ಪ ಕಟ್ ಮಾಡಿ ಹಾಕಿದ್ರೆ ಆಯಿತು. ಸೊ ಕ್ಯಾರೆಟು, ನವಿಲ್ಕೋಸು ಮತ್ತು ಈರುಳ್ಳಿ 3 ಸಹ ನಾನು ಈ ರೀತಿ ಚಿಕ್ಕದಾಗಿ ಹೆಚ್ಕೊಂಡು ಹಾಕಿದ್ದೀನಿ. ಈಗ ಅದ್ರ ಜೊತೆಗೆ ನಾನು ಮೊದಲಿಗೆ ಆ್ಯಕ್ಚುಲಿ ಜೀರಿಗೆ ಹಾಕಬೇಕಾಗಿತ್ತು. ಜೀರಿಗೆ ಖಾಲಿಯಾಗಿದ್ದರಿಂದ ನಾನಿಲ್ಲಿ ಬಿಳಿ ಎಳ್ಳನ್ನು ಯೂಸ್ ಮಾಡಿದ್ದೀನಿ. ಬಿಳಿ ಎಳ್ಳು ಸಹ ತುಂಬ ಒಳ್ಳೆಯದು, ಕ್ಯಾಲ್ಶಿಯಂ ರಿಚ್ಚು. ಸೊ ಆದಷ್ಟು ಅಡುಗೆಗೆ ನಾನಲ್ಲಿ ಬಳಸಿದ್ರೆ ಒಳ್ಳೆಯದು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಹಿಡಿಯಷ್ಟು ತೆಂಗಿನಕಾಯನ್ನು, ತುರಿದಿರೋ ಅಂಥದ್ದು ತೆಂಗಿನಕಾಯನ್ನು ಹಾಕಿದ್ದೀನಿ, ಹಸಿ ತೆಂಗಿನಕಾಯಿ. ಸೊ ಅದ್ರ ಜೊತೆಗೆ 1-2 ಕಪ್ಪಷ್ಟು ನಾನಿಲ್ಲಿ ರಾಗಿ ಹಿಟ್ಟನ್ನು ಹಾಕಿ ತಣ್ಣೀರಲ್ಲೇ ಕಲಿಸ್ಕೊತಾ ಇದ್ದೀನಿ. ನೀವು ಬಿಸಿನೀರನ್ನು ಯೂಸ್ ಮಾಡಿದ್ರೆ ಸ್ವಲ್ಪ ಸಾಫ್ಟಾಗಿಯೂ ಸಹ ಬರುತ್ತೆ, ನಿಮಗೆ ಒರಟಾಗಿ ಬಂದರೆ ಇಷ್ಟ ಆಗಲ್ಲ ಅಂತಂದರೆ. ಈಗ ರೊಟ್ಟಿಗೆ ನಾನು ಹಿಟ್ಟನ್ನು ಕಲಸಿದ್ದು ಆಗಿದೆ. ಈಗ ಚಟ್ನಿ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಬಾಣಲಿಗೆ ಒಂದು 3-4 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ನಾನಿವತ್ತು ಕಡಲೆಬೇಳೆ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಕಡಲೆಬೇಳೆ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಸೊ ಎಣ್ಣೆ ಕಾದ ಮೇಲೆ ನಾನಿಲ್ಲಿ ಕಡಲೆಬೇಳೆಯನ್ನು ಹಾಕಿದ್ದೀನಿ, ಒಂದು 4-5 ಸ್ಪೂನಷ್ಟು. ಅದರ ಜೊತೆಗೆ 4-5 ಸ್ಪೂನಷ್ಟು
ಉದ್ದಿನ ಬೇಳೆಯನ್ನು ಸಹ ಹಾಕಿದ್ದೀನಿ. ಎಸ್ಪೆಷಲಿ ಉದ್ದಿನ ಬೇಳೆಯನ್ನು ಹಾಕ್ಬಿಟ್ಟು ನೀವು ಚಟ್ನಿ ಮಾಡೋದಾದರೆ ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಕೆಂಪಗಾಗಬೇಕು. ಇಲ್ಲದೇ ಇದ್ದರೆ ಏನಾಗುತ್ತೆ ಅಂತಂದರೆ ಉದ್ದಿನ ಬೇಳೆಯಲ್ಲಿ ಅದೊಂದು ಜಿಗುಟ್ತನ ಇರುತ್ತೆ ನೋಡಿ, ಅದು ಚಟ್ನಿನಲ್ಲಿ ಸ್ವಲ್ಪ ಹಸಿಯಾಗೇ ಇದ್ದರೆ ಅದು ಅಷ್ಟು ಚೆನ್ನಾಗಿರಲ್ಲ. ಸೊ ಹಾಗಾಗಿ ನಾನಿಲ್ಲಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎರಡನ್ನೂ ಸಹ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಕೆಂಪಗಾಗಿದೆ. ಸೊ ಆಗ ನಾನು ಒಂದಷ್ಟು ಕರಿಬೇವಿನ ಎಲೆ ಮತ್ತು ರುಚಿಗೆ ತಕ್ಕಷ್ಟು ಖಾರ ಅಂದರೆ ಹಸಿಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಸೊ ಅದನ್ನು ಸಹ ಸ್ವಲ್ಪ ಬಾಡಿಸ್ಬಿಟ್ಟು ಅದಾದಮೇಲೆ ಸ್ವಲ್ಪ ಒಂದು ಅರ್ಧ ಮುಷ್ಟಿ ಅನ್ನೋಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಅದರ ಜೊತೆಗೆ ಒಂದು 2-3 ಸ್ಪೂನಷ್ಟು ಮಾತ್ರ ನಾನಿಲ್ಲಿ ತೆಂಗಿನಕಾಯಿ ತುರಿಯನ್ನು ಹಾಕಿದ್ದೀನಿ ಮತ್ತು 1-2 ಚಿಟಿಕೆಯಷ್ಟು ಇಂಗನ್ನು ಸಹ ಹಾಕಿದ್ದೀನಿ. ಸೊ ಎಲ್ಲವನ್ನು ಮತ್ತೆ ಸ್ವಲ್ಪ ಫ್ರೈ ಮಾಡಿದ್ರೆ ಈ ಫ್ರೈಯಿಂಗ್ ಕಾರ್ಯಕ್ರಮ ಮುಗಿಯುತ್ತೆ ಚಟ್ನಿಗೆ. ಅದಾದಮೇಲೆ ನಾನು ಸ್ಟವನ್ನು ಆಫ್ ಮಾಡಿಬಿಟ್ಟು ಈಗ ಇದ್ರ ಮೇಲೇ ನಾನು ಸ್ವಲ್ಪ ಬೆಲ್ಲದ ಪುಡಿ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು, ಅದಾದಮೇಲೆ ಹುಣಸೆ ಹಣ್ಣನ್ನು ಸಹ ಇದ್ರ ಮೇಲೆ ಹಾಕಿರ್ತೀನಿ. ಹುಣಸೆ ಹಣ್ಣನ್ನು ಹುರಿಯೋ ಅವಶ್ಯಕತೆ ಇಲ್ಲ. ಆ್ಯಕ್ಚುಲಿ ಈ ರೀತಿ ಬಿಸಿಯಾಗಿದ್ದಾಗಲೇ ಅದ್ರ ಮೇಲೆ ಹಾಕಿದ್ರೆ ಅದು ಸ್ವಲ್ಪ ಗರಿ ಆಗುತ್ತೆ. ಸೊ ಚೆನ್ನಾಗಿ ರುಬ್ಕೊಳ್ಳುತ್ತೆ. ಸೊ ಇಷ್ಟು ಹುಣಸೆ ಹಣ್ಣನ್ನು ಹಾಕಿದ್ದೀನಿ. ಉಪ್ಪನ್ನು ಸಹ ಇದೇ ಟೈಮಲ್ಲಿ ಸೇರಿಸ್ಬಿಟ್ರೆ ನಮಗೆ ಆಮೇಲೆ ಅದು ಮರ್ತು ಹೋಗೋ ಚಾನ್ಸಸ್ ಇರಲ್ಲ. ಸೊ ಹಾಗಾಗಿ ಉಪ್ಪನ್ನು ಸಹ ಸೇರಿಸಿದ್ದೀನಿ. ಸೊ ಈಗ ಇದು ಕಂಪ್ಲೀಟಾಗಿ ಆರಬೇಕು. ಸೊ ಈಗ ಇದನ್ನು ಹೀಗೆ ಇಟ್ಟರೆ ಆರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಕಂಪ್ಲೀಟಾಗಿ ಆರಿದ್ಮೇಲೆ ಚಟ್ನಿ ಮಾಡಿದ್ರೆ ನಮ್ಮ ಚಟ್ನಿ ಕಾರ್ಯಕ್ರಮವೂ ಮುಗಿಯುತ್ತೆ. ಸೊ ರಾಗಿ ರೊಟ್ಟಿ ಜೊತೆಗೆ ಚಟ್ನಿ ಸೂಪರ್ ಕಾಂಬಿನೇಷನ್. ನೀವು ಸಹ ಯಾವತ್ತಾದರೂ ಈ ರೀತಿ ಟ್ರೈ ಮಾಡಿ ನೋಡಿ. ಖಂಡಿತ ನೀವು ಟ್ರೈ ಮಾಡಿದ್ರೆ ಹೇಗಾಯಿತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಸಹ ಖುಷಿ ಪಡ್ತೀನಿ. ಸೊ ಈಗ ಕಂಪ್ಲೀಟ್ಲಿ ಆರಿದ್ಮೇಲೆ ನಾನು ಇದರ ಚಟ್ನಿ ಮಾಡಿ ತೋರಿಸ್ತೀನಿ. ಚಡಾ ನೋಡಿ, ಈ ರೀತಿ ಚಟ್ನಿ ಆಗಿದೆ. ಸೊ ಚಟ್ನಿನೂ ತಯಾರಾಗಿದೆ. ಈಗ ರೊಟ್ಟಿ ಮಾಡೋಣ. ನಾನು ಈಗಾಗಲೇ ಒಂದು ವ್ಲಾಗಲ್ಲಿ ಈ ಒಂದು ಶೀಟ್ನ ಬಗ್ಗೆ ಹೇಳಿದ್ದೆ, ತೋರಿಸಿದ್ದೆ, ನಾನು ಇದನ್ನು ಯೂಸ್ ಮಾಡಿದ್ದೀನಿ ಅಂತ ಹೇಳಿ. ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು. ಎಸ್ಪೆಷಲಿ ರೊಟ್ಟಿಗಂತೂ ತುಂಬ ತೆಳ್ಳಗೆ ರೊಟ್ಟಿಯನ್ನು ತಟ್ಟಿ ಹಾಕ್ಬೋದು. ತುಂಬ ಈಸಿಯಾಗಿ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. ನಿಮ್ಗೆ ಯಾರಿಗಾದರೂ ಇದರ ಅವಶ್ಯಕತೆ ಇದ್ದರೆ ಖಂಡಿತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಖಂಡಿತ ಹೋಗಿ ಅಲ್ಲಿ ಪರ್ಚೇಸ್ ಮಾಡಿ. ತುಂಬ ಚೆನ್ನಾಗಿದೆ, ತುಂಬ ದಿನ ಬಾಳಿಕೆ ಬರುತ್ತೆ. ಮತ್ತು ರೊಟ್ಟಿ ಯೂಶ್ವಲಿ ಪ್ಲಾಸ್ಟಿಕ್ ಮೇಲೆ ಹಾಕೋದು ಸಹ ಅಷ್ಟು ಒಳ್ಳೆಯದಲ್ಲ. ಸೊ ಈಗ ತಿಂಡಿ ಮಾಡಿದ್ದಂತೂ ಆಯಿತು, ಎಲ್ಲರದ್ದು ತಿಂಡಿ ಆಯಿತು. ಈಗ ಅರ್ಜೆಂಟಾಗಿ ನಾನು ಇನ್ನೊಂದು 10 ಮಿನಿಟ್ಸ್ ಇದೆ, ಅಷ್ಟರೊಳಗೆ ರೆಡಿಯಾಗಿ ನಾನು ಆಫೀಸ್ ವರ್ಕ್ಗೆ ಕೂತ್ಕೋಬೇಕು. ಸಮರ್ಥು ಇಲ್ಲಿ ಎಕ್ಸಾಮ್ ಬರಿತಾ ಇದ್ದಾನೆ. ಸೊ ಬೇಗ ಬೇಗ ರೆಡಿಯಾಗಿ ಕೂತ್ಕೊಂಡ್ರೆ ನಂದು ಬೆಳಗಿನ ಕೆಲಸ ಮುಗಿಯುತ್ತೆ. ಅಪ್ಪ ಅಮ್ಮಂಗೆ ಆ್ಯಕ್ಚುಲಿ ಸ್ವಲ್ಪ ಅಪಾಯಿಂಟ್ಮೆಂಟ್ ಬುಕ್ ಮಾಡಬೇಕು, ಅಷ್ಟರೊಳಗೆ ಆದರೆ ಅದನ್ನು ಸಹ ಮಾಡಿಬಿಟ್ಟು ಆಮೇಲೆ ಕೆಲಸ ಕೂತ್ಕೊತೀನಿ. ಗಾಡ್ ವಿಲ್ ಆಲ್ವೇಸ್ ಬಿ ಪ್ರೆಸೆಂಟ್ ವಿತ್ ಯು ವೆನ್ ನೋ ಬಡಿ ಎಲ್ಸ್ ವಿಲ್ ಬಿ. ಎಷ್ಟು ಸತ್ಯ ಅಲ್ವಾ?
ಬರಲಿ. ಸೊ ಈಗ ತಾನೇ ಮುಗೀತು. ಆ್ಯಕ್ಚುಲಿ ಈಗ ಅಪ್ಪ ಹೋಗ್ತಾ ಇದ್ದಾರೆ ಹಾಸ್ಪಿಟ್ಲಿಗೆ, ಸಂಜೀವಿನಿ ಹಾಸ್ಪಿಟಲಲ್ಲಿ ಲಂಗ್ ಸ್ಪೆಷಲಿಸ್ಟ್ ಹತ್ರ ಇಂಟರ್ವ್ಯೂ ಅಂತಿದ್ದೀನಿ, ಅಪಾಯಿಂಟ್ಮೆಂಟ್ ತೆಗೆಸ್ಕೊಟ್ಟಿದ್ದೀನಿ. ಸೊ ಅಲ್ಲಿಗೆ ಹೋಗ್ತಿದ್ದಾರೆ, 1:15ಕ್ಕೆ ಬರ್ತಾರಂತೆ. ಸೊ ಅದಾದಮೇಲೆ ಅವ್ರನ್ನ ಕೇಳಬೇಕು ಏನಾಗಿದೆ ಏನು ಅಂತ ಹೇಳಿ. ಸೊ ಅದ್ರ ಮಧ್ಯೆ ಇವತ್ತು ಆ್ಯಕ್ಚುಲಿ ನಮ್ಮ ಮಾವನವ್ರದ್ದು 6ನೇ ತಿಂಗಳಿಂದ ಮಾಸಿಕ ಅಂತ ಹೇಳ್ತೀವಿ, ಅಂದರೆ ತಿಥಿ. ಸೊ ಅಲ್ಲಿಗೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಲ್ಲ ಕೊಟ್ಟು ಬರಬೇಕು. ಸೊ ಈಗ ಹೊರಡಬೇಕು. ಮತ್ತು 12:15ಗೆ ಮತ್ತೆ ಇನ್ನೊಂದು ಕಾಲ್ ಬುಕ್ ಆಗಿದೆ ಕ್ಲೈಂಟ್ ಜೊತೆ. ಸೊ ಅದನ್ನು ಮತ್ತೆ ಬಂದು ಮಾಡಬೇಕು. ಎನಿವೇಸ್ ಅಡುಗೆಗೆ ಇಟ್ಟಾಗಿದೆ. ನಾನು ಇವತ್ತು ಸ್ವಲ್ಪ ಎಲ್ಲ ತರಕಾರಿ ಮಿಕ್ಸೆಡ್ ಸಾಂಬಾರು ಥರ ಏನಾದರೂ ಮಾಡೋಣ ಅಂತ ಹೇಳಿ ಅಡುಗೆಗೆ ಇಟ್ಟಾಗಿದೆ, ಕುಕ್ಕರ್ ಕೂಗಾಗಿದೆ. ಸೊ ಈಗ ಅಲ್ಲಿಗೆ ಹೋಗಿ ಬಂದು ನನ್ನ ಕ್ಲೈಂಟ್ ಜೊತೆ ಮಾತಾಡ್ಬಿಟ್ಟು ಅಡುಗೆ ಕೆಲಸನ ಮುಂದುವರಿಸಬೇಕು. ಸೊ ಒಂದೊಂದಾಗಿ ಹೀಗೆ ಮಾಡ್ತಾ ಇದ್ದೀನಿ, ನೋಡೋಣ. ಕೊಟ್ಟಿದ್ದಾಯಿತು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. 12:15ಕ್ಕೆ ಮತ್ತೆ ಇನ್ನೊಂದು ಕಾಲ್ ಇದೆ, ಕುಡಿಯೋಕ್ಕೆ ಬೇಗನೆ ಆಗೋಯ್ತು. ಸೊ ಇವಾಗ ಬರೀ ನಾನು ಸಮಯಕ್ಕೆ ಹೋಗ್ತಾ ಇದ್ವಿ. ಇವರು ಹುಷಾರಿಂದ ಇದ್ದಿದ್ದರಿಂದ ನಾನೇ ಬರಬೇಕಾಯ್ತು. ಹುಷಾರಾಗಿದ್ದಿದ್ರೆ ಇವರು ಜೊತೆಲಿ ಬಂದಿರೋರು. ಸೊ ಇಟ್ಸ್ ಓಕೆ, ಎಲ್ಲ ಒಳ್ಳೇದಾದರೆ ಸಾಕಷ್ಟೇ. ಅವ್ರು ಒಂದು ಸಿಗ್ತಾನೆ ಇಲ್ಲ. ಸೊ ಆಲ್ರೆಡಿ ತುಂಬಾ ಲಾಂಗ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮಗೆ ನನ್ನ ವ್ಲಾಗ್ಸ್ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನನಗೆ ಈ ಸಂದರ್ಭದಲ್ಲಿ ಏನು ಸಾಧ್ಯನೋ ಅದಷ್ಟನ್ನು ನಾನು ಮಾಡ್ತಾ ಇದ್ದೀನಿ. ಸೊ ಆದಷ್ಟು ನಿಮ್ಮ ಸಪೋರ್ಟು ನನಗೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತಾ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.